ಹೊಗೆ ಮಾದೇಶ್ವರ. ನಮಸ್ಕಾರ ಸ್ನೇಹಿತರೆ, ಇವತ್ತು ಬನದ ಹುಣ್ಣಿಮೆ ಆದ್ದರಿಂದ ನಾವು ಮಾದಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ನಮ್ಮ ಸುತ್ತ ಇರೋರು ನಗ್ತಾ ಇದ್ರು, ಯಾರೇನೇ ಅಂದ್ಕೊಂಡ್ರು ನಮ್ಮನ್ನು ಹೀಯಾಳಿಸಿ ಮಾತಾಡ್ತಾ ಇದ್ರು. ನಮ್ಮ ಗುರಿನ ಬಿಡಬಾರ್ದು. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸ್ಬೇಕು. ನಮ್ಮ ಮಾದೇಶ್ವರನ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ. ಸ್ನೇಹಿತರೆ, ನಮ್ಮ ಮಾದಪ್ಪನ ನೋಡೋದಕ್ಕೆ ಹೋಗೋದೇ ಒಂದು ಖುಷಿ. ಆ ಖುಷಿ ಮುಂದೆ ಯಾವುದೂ ಇರೋದಿಲ್ಲ. ಅದೊಂದು ರೀತಿ ಜಾತ್ರೆ ರೀತಿ ಫೀಲಿಂಗ್ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾವ ರೀತಿ ನಡೀತಾ ಇದೆ ಅಂತ ಇಲ್ಲಿ ಜಾತ್ರೆ. ಇದನ್ನೆಲ್ಲ ನೋಡೋದೇ ಒಂದು ಹಬ್ಬ. ಮಾದಪ್ಪನ ದರ್ಶನ ಅಂದರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ, ಅದು ಓದೋರಿಗೆ ಗೊತ್ತು. ನೋಡಿ ಸ್ನೇಹಿತರೆ, ಯಾವ ರೀತಿ ಕಂಗೊಳಿಸ್ತಾ ಇದ್ದಾರೆ ನಮ್ಮ ಮಾದೇಶ್ವರರು. ಜನ ಜಾತ್ರೆನೇ ನಡೀತಾ ಇದೆ ಸ್ನೇಹಿತರೆ. ಚಿನ್ನದ ತೇರು, ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು. ನೋಡಿ ಸ್ನೇಹಿತರೆ, ಜನಸಾಗರ ಹೇಗಿದೆ ಅಂತ. ಹೊಗೆ ಮಾದೇಶ್ವರ, ಹೊಗೆ ಮಾದೇಶ್ವರ. ಆ ಚಿನ್ನದ ತೇರಿಗೆ ಚಿಲ್ಲರೆ ಎಸೆಯೋರು ಎಷ್ಟೋ ಜನ ಇದ್ದಾರೆ. ಆ ಮಾದಪ್ಪನ ಭಕ್ತಿ ಅಷ್ಟು ಇದೆ ಜನಕ್ಕೆ ಮಾದಪ್ಪನ ಮೇಲೆ. ಹೊಗೆ ಮಾದೇಶ್ವರ. ನೋಡಿ ಸ್ನೇಹಿತರೆ, ಇದನ್ನು ಕಣ್ತುಂಬಿಕೊಳ್ಳೋದೇ ಒಂದು ಪುಣ್ಯ. ಜನಸಾಗರನೇ ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಜನಸಂಖ್ಯೆ ಅಂತ. ಒಂಥರ ಯೋಗ ಮಾಡಿರಬೇಕು ಇದನ್ನೆಲ್ಲ ನೋಡೋದಕ್ಕೆ. ಮಾದಪ್ಪ ಎಷ್ಟೋ ಜನರ ಆರಾಧ್ಯ ದೈವ. ಎಷ್ಟೋ ಜನರ ಕಷ್ಟ ನಷ್ಟ, ಮಾಟ ಮಂತ್ರ ತಂತ್ರ ಇವುಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ಭಕ್ತರು ಮಾದಪ್ಪನಿಗೆ ಇಡೀ ಧೂಪ ಹಾಕ್ತಾರೆ, ಆತನ ಸೇವೆ ಮಾಡ್ತಾರೆ. ಹಾಗೆ ಮಾದಪ್ಪ ಯಾರ ಕೈನೂ ಬಿಟ್ಟಿಲ್ಲ ಸ್ನೇಹಿತರೆ. ಹೊಗೆ ಮಾದೇಶ್ವರ.